ಚೆನ್ನಾಗಿದೆ ಮರೆ ನೋಡಿ, kg 400 ರೂಪಾಯಿ ಅಂತೆ. ಕಡಿಮೆ ಮಾಡಿ ಅಂತ ಹೇಳೋದು ಅವ್ರ ಹತ್ರ. ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ಬಂದು ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ಬೋದು. ಬನ್ನಿ, ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನನಗೂ ಗೊತ್ತಿಲ್ಲ. ಫಸ್ಟ್ ನಾನು ಬ್ಯಾಂಕಿಗೆ ಹೋಗಬೇಕು. ಬ್ಯಾಂಕಿಗೆ ಹೋಗಿ ತುಂಬ ಸಮಯಗಳ ನಂತರ ನಾನು ಆ ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ. ನನ್ನ ಈ ಮನೆಯ ಲೋನ್ ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ, ಗೊತ್ತಾಯ್ತಾ? ಈ ಮನೆಯ ಲೋನ್ ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಮಾತಾಡೋಕ್ಕಿದೆ, ಅದನ್ನು ಮಾತಾಡಿಸ್ಬಿಟ್ಟು ಆಮೇಲೆ ಏನೆಲ್ಲ ಕೆಲಸ ಆಗುತ್ತಂತ ಗೊತ್ತಿಲ್ಲ. ನೋಡಮ್ಮ, ಹೊರಡಿದ್ದೆ ಇವಾಗ 12 ಗಂಟೆ ಆಗಿದೆ. 12:30 ಆಗಿದೆ ಕಾಣುತ್ತೆ. ನೋಡ ಏನೆಲ್ಲ ಆಗುತ್ತೆ ಅಂತೇಳಿ ಗೊತ್ತಿಲ್ಲ. ನಾನು ಮೊನ್ನೆ ಜಾತ್ರೆಯಲ್ಲಿ ಬ್ಯಾಗ್ ತಗೊಂಡಿದ್ದೆ, 200 ರೂಪಾಯಿ. 200. ನಂದು ಡ್ರೆಸ್ ನೋಡಿದ್ರೆ ಇದು ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ಬುಕ್ ಮಾಡಿದ್ದೆ. ಈ ಡ್ರೆಸ್ಸು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ದುಡ್ಡು ಮಾತ್ರ ಒಂದು ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಚೆನ್ನಾಗಿದೆ. ಬೇಕಾದರೆ ಬುಕ್ ಮಾಡ್ಕೊಳ್ಳಿ. ಸ್ವಲ್ಪ ರೇಟ್ ಕಾಸ್ಟ್ಲಿ ಇದೆ, ಅದರ ಸೆಕೆಗೆಲ್ಲ ಬಟ್ಟೆ ಚೆನ್ನಾಗಿದೆ. ಹೊರಡ ಅಮ್ಮ ನೋಡಿ, ಅಮ್ಮಮ್ಮ ಯಾವಪ್ಪ ಫೋನಲ್ಲಿದ್ದಾರೆ. ಇಂಪಾರ್ಟೆನ್ಸ್. ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಇಂತೂ ನಾನು ಬೆಳ್ತಂಗಡಿಗೆ ಬಂದೆ. ಇವಾಗ ಬೆಳ್ತಂಗಡಿ ಸಿಟಿಯಲ್ಲಿ ಇದ್ದೀನಿ. ಇಲ್ಲಿ ಬ್ಯಾಂಕ್ ಶಿಫ್ಟ್ ಆಗಿತ್ತು, ಉಜಿರೆಯಿಂದ ಬೆಳ್ತಂಗಡಿಗೆ ಅದು ಬ್ಯಾಂಕ್ ಶಿಫ್ಟ್ ಆಗಿತ್ತು. ಹಾಗೆಯೇ ಸ್ವಲ್ಪ ಹುಡುಕಾಡಿದೆ, ಹಾಗೆಯೇ ಕೊನೆಗೂ ಬ್ಯಾಂಕ್ ಸಿಕ್ತು. ಬ್ಯಾಂಕ್ ಒಳಗಡೆ ಹೋದೆ. ಒಳಗಡೆ ಹೋಗಿ ಅವ್ರದ್ದು ಸ್ವಲ್ಪ ಮಾತಾಡಿದೆ. ಮ್ಯಾನೇಜರ್ ಇರಲಿಲ್ಲ, ನನಗೆ ಮ್ಯಾನೇಜರ್ ಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಕಾದೆ, ಬರ್ತಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಕಾಯ್ತಾ ಇದ್ದೆ. ಹಾಗೆಯೇ ಮ್ಯಾನೇಜರು ಬಂದುಬಿಟ್ರು, ಅವರೊಟ್ಟಿಗೂ ಮಾತಾಡ್ತಾ ಇದ್ದೆ. ಹಾಗೆಯೇ ಸ್ವಲ್ಪ ಅಲ್ಲಿ ಕೆಲಸ ಮುಗಿಸ್ಬೇಕಿತ್ತು. ಆ ಕೆಲಸ ಇವಾಗ ಮಾಡಿ ಕೊಡ್ತಾ ಇದ್ದಾರೆ. ನಾನು ಸ್ವಲ್ಪ ವೇಟಿಂಗ್ ಮಾಡಿದೆ. ಹಾಗೆಯೇ ಸ್ವಲ್ಪ ಅಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡಿಕೊಳ್ಳುವ ಅಂತೇಳಿ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ತುಂಬ ಸಮಯ ಆಯಿತು ನಾನು ಈ ಬ್ಯಾಂಕಿಗೆ ಬಂದಿರಲಿಲ್ಲ, ಯಾಕೆಂದರೆ ಆನ್ಲೈನ್ ಪೇ ಮಾಡ್ತಾ ಇದ್ದಿದ್ದು ನಾವು. ಹಾಗೆಯೇ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಹೊಸ ಬ್ಯಾಂಕ್ ಇದು ಬೆಳ್ತಂಗಡಿಯಲ್ಲಿ ಆಗಿದ್ದು. ಮುಂಚೆ ಎಲ್ಲ ಉಜಿರೆಯಲ್ಲಿತ್ತು. ಉಜಿರೆಗೆ ಹೋಗೋಕ್ಕೆ ಸ್ವಲ್ಪ ದೂರ. ಅಲ್ಲಿಂದ ನಾನು ಫ್ರೂಟ್ಸ್ ಅಂಗಡಿಗೆ ಬಂದೆ. ಏನೇನು ಫ್ರೂಟ್ಸ್ ಇದೆ ಅಂತೇಳಿ ನೋಡ್ತಾ ಇದ್ದೆ. ತುಂಬ ಸೆಕೆ ಅಲ್ವಾ, ಸಿಕ್ಕಾಪಟ್ಟೆ. ಇವಾಗಂತೂ ಫ್ರೂಟ್ಸ್ ತಿನ್ನುವುದೇ ಒಳ್ಳೇದು ಅಂತ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಫ್ರೂಟ್ಸ್ ತಗೊಂಡೆ. ಇದು ಶಾಪು ರೋಡ್ ಸೈಡಲ್ಲಿ ತುಂಬ ಗಾಡಿ ಸೌಂಡ್ ಇತ್ತು, ಅದಕ್ಕಾಗಿ ಮ್ಯೂಟ್ ಮಾಡಿದ್ದೇನೆ. ನೋಡಿ, ಇದು ಹಣ್ಣು ಅಂತೂ ತುಂಬ ಚೆನ್ನಾಗಿದೆ. ಸ್ವೀಟ್ ಅಂತೂ kgಗೆ 400 ರೂಪಾಯಿ ಅಂತ. ಅದಕ್ಕೆ ತುಂಬ ಚೆನ್ನಾಗಿತ್ತು. ನಾನು ತಗೊಳ್ಳಿಲ್ಲ. kg 400 ರೂಪಾಯಿ ಅಂತ ಹೇಳಿದ್ರು, ನಾನು ತಗೊಂಡು ಬಂದಿಲ್ಲ ಅದು. ಇದು ಅಂಗಡಿ ರೋಡ್ ಸೈಡ್. ಓ, ಮಾವಿನಕಾಯಿ ಇದೆಷ್ಟು? ಅದು 220. 220 ಅರ್ಧ kg. ಅರ್ಧ kg ನೋಡಿ. ಸೇಮ್ ಅದ ಒಂದು ಲವ್ಲ ಅದು ಇದು ಕಣ್ಣದು, ಅದು ಜಾಸ್ತಿ. ಇದೆಷ್ಟು? ಯಾವುದು? ಅದು 120. ಬರಬೇಕು ಅಂದ್ರೆ ಕಡಿಮೆ ಮಾಡಿ ಅಲ್ಲ, ಕಡಿಮೆ ಮಾಡಿ ಅಂತ ಹೇಳೋದು ಅವ್ರ ಹತ್ರ. ಎಂತ ರೇಟ್ ಮಾರ್ಯಾರ. ನಾವು
ಬಡವರು ಫ್ರೂಟ್ಸ್ ತಿನ್ನಂಗಿಲ್ಲ. ನೋಡುವವ್ರಿಗೆ ಅನಿಸ್ಬೋದು ಏನಪ್ಪ ಇವ್ರಿಗೆ ಟೆನ್ಷನೇ ಇಲ್ಲ ಅಂತೇಳಿ, ಬಟ್ ನಮ್ಮದೇ ಆದಂಥ ಕೆಲಸಗಳು ಇರ್ತವೆ, ಅದಕ್ಕೆ ಹೋಗಲೇಬೇಕಾಗುತ್ತೆ. ರೆಡಿಯಾಗಿ ಹೋಗುವಾಗ ಕೆಲವರು ಅನ್ಕೋತಾರೆ ಇವಳು ಏನಪ್ಪ ಡೈಲಿ ತಿರುಗಾಡ್ತಾರೆ ಅಂತೇಳಿ. ಹಾಗೆಯೇ ಪರ್ಸನಲ್ ಕೆಲಸಗಳನ್ನೆಲ್ಲ ವೀಡಿಯೋ ಹಾಕೋಕ್ಕಾಗಲ್ಲ, ಯಾಕಂದರೆ ಅದು ಒಂದು ಪರ್ಸನಲ್ ಆಗಿರುತ್ತೆ. ಅದಕ್ಕೋಸ್ಕರ ನಾವಿವಾಗ ಹೋಟೆಲ್ಗೆ ಬಂದ್ವಿ. ಹೋಟೆಲಲ್ಲಿ ಸ್ವಲ್ಪ ಊಟ ಮಾಡ್ಕೊಂಡು ಹೋಗುವ ಅಂತೇಳಿ 3 ಗಂಟೆ ಆಯಿತು, ಆಲ್ರೆಡಿ 3 ಗಂಟೆ ಆಗಿದೆ. ಹಸಿವು, ಸಿಕ್ಕಾಪಟ್ಟೆ ಹಸಿವು. ಒಂದು ಕಡೆ ಬಿಸಿಲು, ಅದೇ ರೀತಿ ಬಿಸಿಲು ಕೂಡ ಇತ್ತು. ಮೆನು ಬಂತು, ನೀರು ಅದೇನು ತಗೊಂಡು ಬಂದಂತ ಹೇಳ್ತೀನಿ. ಓಕೆ, ಮಟನ್ ಸೂಪ್ ಹೇಳಿದ್ವಿ, ಚಿಕನ್ ತಂದೂರಿ, ಮಟನ್ ಸೂಪ್ ನೋಡಿ. ಲಾಲಿಪಾಪ್, ಇದು ಲಾಲಿಪಾಪ್ ಅಂತೆ. ಎಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಹೋಟೆಲಿದ್ದು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಊಟ ಎಲ್ಲ ಮಾಡಿ ಒಂದು ಐಸ್ ಕ್ರೀಮ್ ತಗೊಂಡ್ವಿ, ಬಟರ್ ಸ್ಕಾಚ್. ಅದನ್ನು ತಿಂದ್ಬಿಟ್ಟು ಇವಾಗ ಹೊರಡಿದ್ವಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬೈ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.